ಅಶೋಕ್ ಗೌಡ್ರೆ, ಮೇನ್ಲಿ ಮೂರು ತನಿಖಾ ತಂಡಗಳು ನಡೀತಾ ಅಂದ್ರೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ. ಅದರ ಜೊತೆಗೆ ಮಾನವ ಹಕ್ಕುಗಳ ಆಯೋಗನೂ ಕೂಡ ನಿನ್ನೆ ಬಂದು ಅವರು ಕೂಡ ಎರಡೆರಡು ಸುಮೋಟ ಕೇಸನ್ನು ದಾಖಲು ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಬಟ್ ಪಾರದರ್ಶಕ ತನಿಖೆ ಅನ್ನೋದೇ ಆದರೆ ಇಲ್ಲಿ ಮೇನ್ಲಿ ಸರ್ಕಾರದವ್ರನ್ನ ಯಾರು ಕೂಡ ಇವ್ರು ವಿಚಾರಣೆ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಇವರೆಲ್ಲರೂ ಕೂಡ ಸರ್ಕಾರದ ಕೆಳಗಡೆ ಇರುವಂಥವ್ರನ್ನ ಮಾತ್ರ ವಿಚಾರಣೆ ಮಾಡಲಿಕ್ಕೆ ಸಾಧ್ಯ ಆಗೋದು. ಇದರಲ್ಲಿ ಸರ್ಕಾರದ ಹೊಣೆ ಅನ್ನುವಂಥದ್ದು ಯಾವುದು ಬರೋದೇ ಇಲ್ಲ. 4ನೇ ತಾರೀಕು ಸಾಯಂಕಾಲ ನೀವು ಪತ್ರಿಕಾಗೋಷ್ಠಿ ಮುಖ್ಯಮಂತ್ರಿಗಳು ಮಾಡ್ತಾರೆ. ಅದರಲ್ಲಿ ಆ ಪತ್ರಿಕಾಗೋಷ್ಠಿನಲ್ಲಿ ಪದಗಳನ್ನು ನೀವು ನೋಡಿದ್ರೆ ಯಾವ ಡೈರೆಕ್ಷನಲ್ಲಿ ಇವ್ರ ತನಿಖೆನ ಈಗಾಗಲೇ ನಡೆಸಬೇಕು ಅಂತಂದ್ಬಿಟ್ಟು ನಿರ್ಧಾರ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಯಾಕೆ ಅಂತಂದರೆ ಸರ್ಕಾರ ಅಂತಂದರೆ ಸರ್ವೋಚ್ಚ ಅಲ್ಲ, ನೀವು ಒಂದು ಭಾಗ, ಆಡಳಿತ ವ್ಯವಸ್ಥೆಯ ಒಂದು ಭಾಗ. ಅದರಲ್ಲಿ ವಿರೋಧ ಪಕ್ಷವೂ ಇದೆ. ನೀವು ವಿರೋಧ ಪಕ್ಷದ ಮಾತುಗಳನ್ನು, ಜನಗಳ ಮಾತುಗಳನ್ನು ಒಂದು ಸಂವೇದನಾಶೀಲತೆಯಲ್ಲಿ ತೆಗೆದುಕೊಳ್ಳದೇ ಇದ್ದರೆ ನಿಮ್ಮ ಫೇಲ್ಯೂರು ಎದ್ದು ಕಾಣುತ್ತಾ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ನಾವು ಪ್ರತಿ ಸತಿನೂ ಅದನ್ನೇ ಹೇಳ್ತಾ ಇದ್ದೀವಿ. ಗೃಹ ಇಲಾಖೆ ಸಂಪೂರ್ಣವಾಗಿ ಕೊಲ್ಯಾಪ್ಸ್ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ. 4 ಡಕಾಯಿತಿ ನಡೆದಿದೆ. 4 ಡಕಾಯಿತಿ. ಒಂದೇ ಒಂದು ಡಕಾಯಿತಿನಲ್ಲಿ ಒಂದೇ ಒಂದು ರಿಸಲ್ಟ್ ಬಂದಿದೆಯಾ? ಅದಾದ್ಮೇಲೆ ಒಂದು ನಿಮಿಷ ಗೃಹ ಇಲಾಖೆ 50 ಜನ ಹೆಣ್ಮಕ್ಕಳ ದಾರುಣ ಹತ್ಯೆ ಆಗಿದೆ. 50ಕ್ಕೂ ಹೆಚ್ಚು. ಮಂಗಳೂರಲ್ಲಿ 25 ಜನ, ಅದಕ್ಕೆ ಬರ್ತಾ ಇದ್ದೀನಿ ಗೃಹ ಇಲಾಖೆ ಫೇಲ್ಯೂರ್ ಬಗ್ಗೆ ಮಾತಾಡಿ ಬರ್ತೀನಿ. 25 ಜನ, ಒಂದು ನಿಮಿಷ ಪೃಥ್ವಿ, 25 ಜನ ಹಿಂದೂ ಕಾರ್ಯಕರ್ತರ ಹತ್ಯೆ ಆಗಿದೆ. ಅದಾದ್ಮೇಲೆ 1800 ರೇಪ್ ಪ್ರಕರಣಗಳಾಗಿವೆ. ಇದೆಲ್ಲ ಗೃಹ ಇಲಾಖೆಯ ಮಂತ್ರಿಗಳು ನಿಷ್ಕ್ರಿಯ ಆಗಿರೋದ್ರಿಂದ ಆಗಿದೆ. ಇದೇ ರೀತಿಯೇ ಈ RCBಯ ಏನು ಕಗ್ಗೊಲೆ ಆಗಿದೆ, ಕಗ್ಗೊಲೆ ಇದು RCB ಸೆಲೆಬ್ರೇಷನ್ ಆಗಿರೋದು, ಇದಕ್ಕೂ ಸಹ ಗೃಹ ಇಲಾಖೆ ಫೇಲ್ಯೂರು ಮತ್ತು ಪ್ರತಿಯೊಂದು ಜಿಲ್ಲೆನಲ್ಲಿ ಇರ್ತಕ್ಕಂಥ ರಿಪಬ್ಲಿಕ್ಸ್ ಮಾಡ್ಕೊಂಡಿರ್ತಕ್ಕಂಥ ಮಂತ್ರಿಗಳ ಕಾರಣದಿಂದ ಆಗಿರೋದು. ಅದರಿಂದಾಗಿ ಈ ತನಿಖೆ ಏನಿದೆ ಖಂಡಿತವಾಗ್ಲೂ ನೆಲ ಕಚ್ಚುತ್ತೆ. ಇದರಿಂದ ಯಾವುದು ಔಟ್ಕಮ್ ಆಗಲ್ಲ. ನೀವು ಯಾರಿಂದಾದರೂ ತನಿಖೆ ಮಾಡಿಸಿ. ನಮಗೆ ಒಂದು ನಾನು ಮೊನ್ನೆನೇ ಹೇಳಿದೆ, ಬುಧವಾರ ದಿವಸ ಸಾಯಂಕಾಲ ಹೇಳಿದೆ ಒಂದು TV ಮಾಧ್ಯಮದಲ್ಲಿ, ಮತ್ತು ಗುರುವಾರನೂ ಹೇಳಿದೆ. ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಸಸ್ಪೆನ್ಷನ್ ಮಾಡ್ತಾರೆ ಅಂತ ನನಗೆ ಅಂದ್ಕೊಂಡಿರಲಿಲ್ಲ. ಇವ್ರನ್ನ ಟ್ರಾನ್ಸ್ಫರ್ ಮಾಡಿ ಇವರು ತಮ್ಮ ಜವಾಬ್ದಾರಿಯಿಂದ ನುಂಚ್ಕೊಳ್ತಾರೆ ಅಂತ ಅದೇ ರೀತಿ ಮಾಡಿದ್ರು. ನೋಡಿ, ಒಬ್ಬ ಸೀನಿಯರ್ IPS ಆಫೀಸರ್ಸ್ನ 3 ಜನ IPS ಆಫೀಸರ್ಸ್ನ ಸಸ್ಪೆಂಡ್ ಮಾಡಿರೋದು. ಸಸ್ಪೆಂಡ್ ಮಾಡಲಿಕ್ಕೆ ನಿಮಗೆ ಯಾವ ಅಧಿಕಾರ ಇದೆ ಮುಖ್ಯಮಂತ್ರಿಗಳಿಗೆ? ನನ್ನ ಪ್ರಕಾರ, ನನಗೆ ಆ್ಯಸ್ ಆಫ್ ಐ ರೆಡ್, ನಾನು ಯಾಕಂದರೆ UPSC 2002ನಲ್ಲೇ ಕ್ಲಿಯರ್ ಮಾಡಿರ್ತಕ್ಕಂಥವನು. ನೋಡಿ, ನನಗೆ ಗೊತ್ತಿದ್ದು DPRಗೆ ನೀವು ಬರೀಬೇಕು, ಸೆಂಟ್ರಲ್ DPRಗೆ UPSCಯಿಂದ ಒಂದು ಪರ್ಮಿಷನ್ ತೆಗೆದುಕೊಳ್ಬೇಕು, ಒಂದು ಎನ್ಕ್ವೈರಿ ಕಮಿಟಿ ಇರಬೇಕು. ಅದಾದಮೇಲೆ ಮಾತ್ರ ಸಸ್ಪೆಂಡ್ ಮಾಡಲಿಕ್ಕಾಗೋದು. ಇತಿಹಾಸದಲ್ಲಿ ಹೇಮಂತ್ ನಿಂಬಳ್ಕರ್ ಗೃಹ ಅವ್ರ ಮೇಲೆ ರೈಡ್ ಆದಾಗ, ಮನೆ ರೈಡ್ ಆದಾಗ ಮಾತ್ರ ಅವ್ರನ್ನ ಒಂದು ಸತಿ ಸಸ್ಪೆಂಡ್ ಇಟ್ಟಿರು. ಆ ಸಸ್ಪೆನ್ಷನ್ನಿಂದಾನೇ ಅವ್ರಿಗೆ ಅದು ಒಂದು ಅಡ್ವಾಂಟೇಜ್ ಆಗೋಯ್ತು ನಿಂಬಳ್ಕರ್ ಅವ್ರಿಗೆ. ನೋಡಿ, ಇವತ್ತೂ ಅಷ್ಟೇ ನೀವು ಸಣ್ಣ ಅಧಿಕಾರಿಗಳನ್ನ ತಲೆದಂಡ ಮಾಡೋಕ್ಕೆ ಹೋಗ್ತೀರಿ. ಇವತ್ತು ಆ್ಯಕ್ಚುಲಿ ತಲೆದಂಡ ಆಗಬೇಕಾಗಿರೋದು ಇಲ್ಲಿ ಗೃಹ ಮಂತ್ರಿ ಪರಮೇಶ್ವರ್ ಅವರು, ಉಪಮುಖ್ಯಮಂತ್ರಿ, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು, ಮತ್ತು ಸ್ವಯಂ ಮುಖ್ಯಮಂತ್ರಿ ಆಗಿರ್ತಕ್ಕಂತಹ ಸಿದ್ದರಾಮಯ್ಯನವರು. ಯಾಕೆ ಅಂದರೆ ಸಿದ್ದರಾಮಯ್ಯನವರ ಆ ಟ್ವೀಟ್ ಏನಿತ್ತು, ಮತ್ತು ಎಲ್ಲರೂ ಬನ್ನಿ ಅಂತ ಅಂದ್ಬಿಟ್ಟು ಯಾವ ರೀತಿ ಅಪಾಪಿತನ ತೋರಿಸಿದ್ರು ನಮಗೇನೋ. ಆಮೇಲೆ ನನಗೆ ಇನ್ನೊಂದು ಸಂಶಯ ಇದೆ. ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ನಡುವೆ ಇರ್ತಕ್ಕಂತಹ ಏನು ಒಳಜಗಳ ಇದೆ, ಇದರಿಂದಾಗಿ ಮುಖ್ಯಮಂತ್ರಿಗಳು ಸಹ ಮಾಡ್ಕೊಳ್ಳಿ, ಏನೋ ಒಂದು ಗೊಂದಲ ಆಗ್ತದೆ, ಅದಾದಮೇಲೆ ಇವರೇ ಬೀಳ್ತಾರೆ ಅಂತಂದ್ಬಿಟ್ಟು ಅನಿಸ್ತಿತ್ತೇನೋ ಮುಖ್ಯಮಂತ್ರಿಗಳು. ಕಣ್ಣೊರೆಸೋ ತಂತ್ರ ಅಂತ ಅವರ ಆರೋಪ ಇದು. ಇವ್ರನ್ನೆಲ್ಲ ಅಮಾನತು ಮಾಡ್ತಿರೋದು ತಂತ್ರ ಏನು ಇಲ್ಲ. ನಮ್ಮ ಅಧಿಕಾರಿಗಳಿಗೆ ಸೇವಾ ಒಂದು ನಿಯಮಾವಳಿಗಳಲ್ಲಿ ಅವ್ರಿಗೆ ಗೊತ್ತಿದೆ ಯಾವ್ಯಾವ ಸಂದರ್ಭದಲ್ಲಿ. ಆಮೇಲೆ ಸರ್ಕಾರನೇ ಸುಪ್ರೀಮು, ಸರ್ಕಾರ ಎಲೆಕ್ಟೆಡ್ ಗವರ್ಮೆಂಟ್, ಡೆಮೋಕ್ರೆಟಿಕ್ ಗವರ್ಮೆಂಟ್. ED CBIಗಳನ್ನೆಲ್ಲ ಸ್ವೈಪ್ ಮಾಡಿ ಜಗದೀಶ್ ಸರ್ಗೆ ಮುಜುಗರ ಆಗೋ ರೀತಿಯಲ್ಲಿ ಮಾತನಾಡೋದು ಬೇಡ ಸರ್. ಅವರು ಇರ್ತಾರೆ, ಅವರು ಡಿಬೇಟ್ ಅನ್ನ ಜಗದೀಶ್ ಸರ್ ಮಾತಾಡಿ. 4-5 ಜನ ಇದ್ದಾರೆ ಕಾಂಗ್ರೆಸ್ ನಲ್ಲಿ ಇದೇ ತರ ಬಾಯ್ ಬಡ್ಕರು.
ಕರ್ನಾಟಕ ರಾಜ್ಯ ಪೊಲೀಸ್ ಅಥವಾ ಬೆಂಗಳೂರು ನಗರ ಪೊಲೀಸು ಯಶಸ್ವಿಯಾದ ಈ ಒಂದು ಬಂದೋಬಸ್ತ್ ಮಾಡಲಿಕ್ಕೆ ಸಾಧ್ಯತೆ ಇತ್ತು. ನನ್ನ ಅಭಿಪ್ರಾಯದ ಪ್ರಕಾರ 2 ದಿನಗಳ ಕಾಲಾವಕಾಶ ಕೊಡಬೇಕು. ನಂಬರ್ 1 ಕಾಲಾವಕಾಶ ಕೊಟ್ಟು ಕೂಡ ಮತ್ತೆ ಸೂಕ್ತ ಸ್ಥಳವನ್ನು ಪೊಲೀಸ್ ಅಧಿಕಾರಿಗಳಿಗೆ ಅವರೇ ಆಯ್ಕೆ ಮಾಡ್ತಕ್ಕಂಥ ಒಂದು ನಿರ್ಧಾರ ಪೊಲೀಸ್ ಇಲಾಖೆಗೆ ಕೊಡಬೇಕಾಗಿತ್ತು. ನಂಬರ್ 2. ನಂಬರ್ 3, ನನಗೆ ಅನಿಸ್ತಾ ಇದೆ ವಿಶಾಲವಾದ ಓಪನ್ ಸ್ಥಳ, ಈಗ ವಿಧಾನಸೌಧ ಮುಂದೆ ವಿಶಾಲವಾದ ಓಪನ್ ಸ್ಥಳ ಇದ್ದರಿಂದ ಅಲ್ಲಿ ಸೂಕ್ತ ಬಂದೋಬಸ್ತ್ ಪೊಲೀಸ್ ಇನ್ಕ್ಲೂಡಿಂಗ್ ಇವರು ನಮ್ಮ CP ಅವರಲ್ಲಿ ಇದ್ದಿದ್ದರಿಂದ ವ್ಯವಸ್ಥಿತವಾದ ಬಂದೋಬಸ್ತ್ ಮಾಡಿದ್ರೆ ಯಾವುದೇ ಒಂದು ಸಣ್ಣ ಅಹಿತಕರ ಘಟನೆ ಆಗಲಿಲ್ಲ. ಅದೇ ರೀತಿ ವಿಶಾಲವಾದ ಒಂದು ಮೈದಾನದಲ್ಲಿ ಒಂದು ವ್ಯವಸ್ಥೆ ಮಾಡಿಕೊಳ್ಬೇಕಿದ್ರೆ ಜೊತೆಗೆ ಏರ್ಪೋರ್ಟಿಂದ ಬೆಂಗಳೂರು ನಗರದ ಮುಖ್ಯ ರಸ್ತೆಯಲ್ಲಿ ಮುಖ್ಯ ಭಾಗದಲ್ಲಿ ಮೆಜೆಸ್ಟಿಕ್ ಭಾಗದಲ್ಲಿ ಅಥವಾ ಅಲ್ಲೇ ವಿಧಾನಸೌಧ ಮುಂಭಾಗ ಅಥವಾ ಚಿನ್ನಸ್ವಾಮಿ ಸ್ಟೇಡಿಯಂ ಮುಂಭಾಗ ಒಂದು ರೋಡ್ ಶೋ ಇದ್ದಿದ್ರೆ ಜನರು, ವಿಶೇಷವಾಗಿ ಯುವಕರು 25 25-30 ವರ್ಷದ ತನಕ ಯುವಕರು ಬರೀ ಒಂದು ಪ್ಲೇಯರ್ಸ್ನ ನೋಡಬೇಕು ಅನ್ನೋ ಒಂದು ಕಾತರ ಇತ್ತು. ಅದು ಅಲ್ಲಿ ನೋಡ್ಬಿಟ್ಟು ಅವ್ರು ಹೋಗ್ತಾ ಇದ್ರು. ಯಾವುದೋ ಒಂದು ನಿರ್ದಿಷ್ಟ ಸ್ಥಳಕ್ಕೆ ಬಂದು ಗ್ಯಾದರಿಂಗ್ ಆಗ್ತಾ ಇರಲಿಲ್ಲ. ಈ ಗ್ಯಾದರಿಂಗ್ನ ಡಿಸ್ಪರ್ಸ್ ಮಾಡಲಿಕ್ಕೆ ಸ್ಪ್ಲಿಟ್ ಮಾಡಲಿಕ್ಕೆ ಒಂದೇ ಒಂದು ಅವಕಾಶ ಇತ್ತು, ರೋಡ್ ಶೋ ಮಾಡಲೇಬೇಕಾಗಿತ್ತು. ರೋಡ್ ಶೋ ನಿಲ್ಲಿಸಿದ್ದು ಕೂಡ ಸಮಂಜಸ ಅಲ್ಲ ಅಂತ ನನ್ನ ವೈಯಕ್ತಿಕ ಭಾವನೆ. ಮೇಡಮ್ ಆವಾಗಲೇ ಮಾತಾಡ್ತಿದ್ರು, ಹೇಳಿ. ನೋಡಿ, ಬಟ್ ಈ ವಿಷಯಾಂತರ ಮಾಡೋದು ಬೇಡ, ಈ ಸಬ್ಜೆಕ್ಟ್ ವಿಚಾರದಲ್ಲೇ ಮಾತಾಡೋಣ. ಅಶೋಕ್ ಸರ್ ಪ್ಲೀಸ್. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇದು ನಾನು ಒಂದು ರಿಕ್ವೆಸ್ಟ್ ಜವಾಬ್ದಾರಿ. ನಾನು ಅವ್ರು ಮಾತಾಡ್ಬೇಕಾದ್ರೆ ನಾನು ಮಾತಾಡಲ್ಲ, ನಾನು ಮಾತಾಡ್ಬೇಕಾದ್ರೆ ಅವ್ರು ಈ ಮಾತಾಡಬಾರ್ದು. ಸರ್ಕಾರ ನನ್ನ ವೈಯಕ್ತಿಕವಾದ ಹೇಳಿಕೆಗಳು. ಜವಾಬ್ದಾರಿಯಿಂದ ನುಣುಚ್ಕೊಳ್ತಾ ಇಲ್ಲ. ನಂಬರ್ 1, ನಾನು ಮತ್ತೆ ಹೇಳ್ತಕ್ಕಂಥದ್ದು, ನಾವು ಇಂಥ ಒಂದು ಐತಿಹಾಸಿಕ ಗೆಲುವು ಸಾಧಿಸಿದಂತಹ ಕ್ರೀಡಾಪಟುಗಳಿಗೆ ರಾಜ್ಯದ ಪ್ರತೀಕವಾಗಿ ಸನ್ಮಾನ ಮಾಡಿದ್ದೇವೆ. ಅದರಲ್ಲಿ ನಮಗೆ ರಿಗ್ರೆಟ್ ಇಲ್ಲ. ಯಾಕೆ ಅಂದ್ರೆ ಇಲ್ಲಿ ರಣಜಿ ಟೀಮು ನಮ್ಮ ರಾಜ್ಯವನ್ನ ಪ್ರತಿನಿಧಿಸುತ್ತೆ. ಅದು ರಾಜ್ಯನೇ ರಾಜ್ಯ ಸರ್ಕಾರದಿಂದಲೂ ಕೂಡ ನಡೆಯುವಂತ ಕ್ರಿಕೆಟ್. ಆದ್ರೆ ಇದೊಂದು ಪ್ರೈವೇಟ್ ಕ್ಲಬ್, ಪ್ರೈವೇಟ್ ಮ್ಯಾನೇಜ್ಮೆಂಟ್, ಅಲ್ಲಿ RCB ಮ್ಯಾನೇಜ್ಮೆಂಟ್ ಕೂಡ ಅಷ್ಟೇ ಪ್ರೈವೇಟ್. ಒಂದ್ ಕಡೆ ದುಡ್ಡಿಗೋಸ್ಕರ ನೀರಜ್ ಚೋಪ್ರಾ ಒಬ್ಬ ಇಂಡಿವಿಜುವಲ್. ಬಟ್ ನೀರಜ್ ಚೋಪ್ರಾ ಅಲ್ಲಿ ಒಂದು ಗೆಲುವನ್ನ ಸಾಧಿಸಿದಾಗ ಮೋದಿಯವರೇ ಅವರು ಇಂಡಿವಿಜುವಲ್ ಅಂತ ಎಲ್ಲರೂ ಪ್ರೈವೇಟ್ ವರ್ಗೆ ಆಡೋದು. ಎಲ್ಲರೂ ದೇಶಕ್ಕೆ ನೋಡಿ. ಕ್ರೀಡೆ ಮಾತಾಡಕ್ ಪ್ಲೀಸ್. ಈಗ ಮೊನ್ನೆ T20 ವರ್ಲ್ಡ್ ಕಪ್ ಆದಾಗ ರಾಹುಲ್ ದ್ರಾವಿಡ್ ಯಾರಿಗೂ ಒಬ್ರು ದುಡ್ಡು, ಎಷ್ಟು ದುಡ್ಡು ಇಲ್ಲಿ ವ್ಯವಹಾರ ಆಗುತ್ತೆ. ಪ್ರತಿಯೊಬ್ಬ ಫ್ಯಾನ್ಸ್ ನೋಡ್ದಲೇ ಇದ್ರೆ, ಪ್ರತಿಯೊಬ್ಬ ಟಿ ಶರ್ಟ್ ಮೇಲೆ ವ್ಯವಹಾರ ಆಗದೆ ಇದ್ರೆ, ಬೆಟ್ಟಿಂಗ್ ಆಗದೆ ಇದ್ರೆ, ಆನ್ಲೈನ್ ಆಗಿ ಇನ್ನೂ ಇದೆ. ನನ್ನ ಹತ್ರನೂ ಕಡ್ತ ಸಿಕ್ಕಾಪಟ್ಟೆ ಇದೆ. ಈ ಸಮಯದಲ್ಲಿ ಮಾತಾಡಕ್ಕಿದು ಸಮಯ ಅಲ್ಲ, ಮಾತಾಡ್ತೀನಿ ನಾನು ಹೇಳ್ತಕ್ಕಂಥದ್ದು ಮುಕ್ತವಾದ ತನಿಖೆ ನಡೀತಾ ಇದೆ. ಎಲ್ಲಿ ಲೋಪದೋಷ ಆಗಿದೆ, ಖಂಡಿತ ಏನು ಲೋಪದೋಷಗಳಾಗಿದ್ರೆ ಕಲಿಯೋಣ. ಅವತ್ತಿನ ಆ ಮೇನಿಯಾ ನೋಡಿದ್ರೆ, ಅವತ್ತಿನ ಇದರಲ್ಲಿ ನೂರಾರು ನಮಗೆ ದಿಗ್ಭ್ರಮೆ ಆಗುವಂಥ ವಿಜುವಲ್ಸ್, ಅವು ಹಾರಿಬಲ್ ವಿಜುವಲ್ಸ್. ಓಕೆ, ನಮ್ಮ ಪೊಲೀಸರ ಬಗ್ಗೆ, ಪೊಲೀಸ್ನವರನ್ನ ಸದಾಕಾಲ ಟೀಕೆ ಮಾಡ್ತಕ್ಕಂಥದ್ದು ಏನೇ ಶಬ್ದ ಬಳಸಿದ್ದಾರೆ ನಾನು ನೋಡಿದ್ದೀನಿ. ಪರಮೇಶ್ವರ್ ಅವರು ಸಂಯಮದಿಂದ ಇದ್ದಾರೆ, ಸಜ್ಜನ ರಾಜಕಾರಣಿ ಅಂತೇಳಿ ಮಾತಾಡಲ್ಲ ಅಂತೇಳಿ ಬಾಯಿಗೆ ಬಂದಿದ್ದೆಲ್ಲ ಪಾಪ ಇತ್ತೀಚೆಗೆ ತಾನೇ ಭಾಳ ಪ್ರೇಮ ಅವ್ರ ಬಗ್ಗೆ ಇಡಿ CD ಕಂಟಿನ್ಯೂಸ್ ಆಗಿ, ಯಾಕಂದ್ರೆ ಅವರು CM ಕ್ಯಾಂಡಿಡೇಟ್ ಅಂತ ಬಂದಾಗಿನಿಂದ ಇವ್ರಿಗೆ ಆಯ್ತು. DK ಶಿವಕುಮಾರ್ CM ಕ್ಯಾಂಡಿಡೇಟ್ ಅಂತೇಳಿ ಅವ್ರನ್ನ ಟಾರ್ಗೆಟ್. ಸಿದ್ದರಾಮಯ್ಯನವರು ಒಳ್ಳೆಯ CM ರೆಕಾರ್ಡ್ ಸಿದ್ಧ. ವೆರಿ ಸಿಂಪಲ್. ಅಲ್ಲ, ಬಿಜೆಪಿ ಅವರ ಪ್ರಾಬ್ಲಮ್ ನಾನು ಹೇಳ್ತಾ ಇದ್ದೀನಿ. ಅವ್ರದ್ದು ನಿಮ್ಮದು ನೋಡಿ, ನಿಮ್ಮದು ಜಗದೀಶ್ ಸರ್ದು ವಿಷಯಕ್ಕೆ ಮಾತಾಡ್ತಾ ಇದ್ದೀರಾ. ಬಿಜೆಪಿ ಅವರಿಗೆ ಇದರಲ್ಲೂ ಕೂಡ ರಾಜಕಾರಣ ಮಾಡಬೇಕು, ಅದೇನ್ ಲಾಭ ಸಿಗಲ್ಲ. ಒಂದ್ ಕೇಳ್ತೀನಿ, ಯಾವ ತನಿಖಾ ಸಂಸ್ಥೆ, ಈಗ ನಿವೃತ್ತ ನ್ಯಾಯಮೂರ್ತಿಗಳಾಗಿರುವಂತ ಕುನ್ನಾ ಅವರ ನೇತೃತ್ವದಲ್ಲಿ ಒಂದು ಜುಡಿಷಿಯಲ್ ತನಿಖೆ ಆಗುತ್ತೆ, ಇನ್ನೊಂದು CID ತನಿಖೆ ಮಾಡುತ್ತೆ, ಮತ್ತೊಂದು ಈಗ ಇವರು ಮಾನವ ಹಕ್ಕುಗಳ ಆಯೋಗ ಕೂಡ ತನಿಖೆ. ಇವ್ರು ಯಾರಾದ್ರೂ ಒಬ್ಬರಾದ್ರೂ ಮುಖ್ಯಮಂತ್ರಿಗಳನ್ನ ವಿಚಾರಣೆ ಮಾಡ್ಲಿಕ್ಕಾಗತ್ತಾ? ಉಪಮುಖ್ಯಮಂತ್ರಿಗಳನ್ನ ವಿಚಾರಣೆ ಮಾಡ್ಲಿಕ್ಕಾಗತ್ತಾ? ಗೃಹ ಸಚಿವರನ್ನ ವಿಚಾರಣೆ ಮಾಡ್ಲಿಕ್ಕೆ ಅರೆಸ್ಟ್ ಮಾಡೋ ಲೆವೆಲ್ಗೆ ಹೋಗ್ತಾರಾ? ಆಗತ್ತಾ? ಹಾಲಿ ನ್ಯಾಯಮೂರ್ತಿಗಳನ್ನ ಹೊರತುಪಡಿಸಿ ಇನ್ಯಾವುದೇ ತನಿಖೆ ಆದ್ರೂ ಕೂಡ ಅದಕ್ಕೆ ನ್ಯಾಯ ಸಿಗುತ್ತಾ ಅಂತ ಪೃಥ್ವಿ, ಒಳ್ಳೆ ಪ್ರಶ್ನೆ. ಯಾತಕ್ಕೆ ಗೊತ್ತಾ, ಈ ದೇಶದ ಕಾನೂನು ವ್ಯವಸ್ಥೆ ನಡೀತಕ್ಕಂಥದ್ದು ಕಾನೂನುಗಳ ಆಧಾರದ ಮೇಲೆ, ವ್ಯಕ್ತಿ ಆಧಾರದ ಮೇಲೆಲ್ಲ. ಜಡ್ಜ್ನಲ್ಲಿ ಕೂರಿಸಿದ್ದೀವಿ, ಜಡ್ಜ್ ಕೂಡ ಬೇಕು ಬೇಡ ಅಂತೇಳಿ ತೀರ್ಮಾನ ಕೊಡೋಕ್ಕಾಗಲ್ಲ. ಬೇಸ್ಡ್ ಆನ್ ಎವಿಡೆನ್ಸ್, ಬೇಸ್ಡ್ ಆನ್ ಫ್ಯಾಕ್ಟ್, ಬೇಸ್ಡ್ ಆನ್ ಆರ್ಗ್ಯುಮೆಂಟಲ್ಲೇ ನಡೀತಕ್ಕಂಥದ್ದು. ವ್ಯಕ್ತಿ ಎಷ್ಟೇ ಪ್ರಭಾವಶಾಲಿಗಳಾದರೂ ಅನೇಕ ಸಾರಿ ಜೈಲಿಗೆ ಹೋಗಿರತ್ತಾವು ನೋಡಿಲ್ವಾ? ಅಂದರೆ ನಮ್ಮ ಎಲ್ಲರ ಉದ್ದೇಶ ಆ ಸತ್ಯಾಂಶ ಏನು ನಡೆದಿದೆ, ನೈಜ ಸ್ಥಿತಿಯನ್ನ ಸಾಬೀತು ಮಾಡುವ ನಿಟ್ಟಿನಲ್ಲಿ. ಪೊಲೀಸ್ ಎಲ್ಲ ಒಂದೇ ಥರ ಇರ್ತಾರಾ? ಅವ್ರು ಕೆಳಗಿನವರಾಗಿರ್ಲಿ ಮೇಲಿನವರಾಗಿರ್ಲಿ, ಅಧಿಕಾರಿಗಳು ಯಾವತ್ತೂ ಕೂಡ they'll go by rule book, they'll go by facts. ಹಾಗಾಗಿ ನಂಬಿಕೆ ಇಡೋಣ. ಅವರವರ ಹಕ್ಕನ್ನೆಲ್ಲ ಕಿತ್ಕೊಂಡು ನಾವು, ಇದು ಡೆಮಾಕ್ರಸಿ. ಹಾಗಾಗಿ ಅವರ ಹಕ್ಕನ್ನು ಬಿಟ್ಕೊಳ್ಳೋಕೆ ಸಾಧ್ಯ ಅನ್ನುವ ಕಾರಣಕ್ಕೋಸ್ಕರ ಒಪ್ಕೊಂಡು ಸನ್ಮಾನ ಮಾಡಿದ್ದು KSCA ಬರ್ದಂತ ಪತ್ರಕ್ಕೋಸ್ಕರ. ಅಂದ್ರೆ ರಾಜ್ಯ ಸರ್ಕಾರಕ್ಕಿಂತ KSCAನೇ ಮೇಲ ಅನ್ನುವಂತ ಪ್ರಶ್ನೆಗಳು ಕಾಡ್ತಾ ಇದಾವೆ ಇಲ್ಲಿ. KSCAನ ನೀವು ಬ್ಲೇಮ್ ಮಾಡಲಿಕ್ಕೆ ಆಗಲ್ಲ. ಯಾಕೆ ಅಂತಂದರೆ
ಅವ್ರಿಗೆ ನಿರ್ದೇಶನ ಕೊಟ್ಟಿರ್ತಕ್ಕಂತಹದ್ದು ಇದೇ ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳ ಕಚೇರಿಯಿಂದ ಹೋಗಿರ್ತಕ್ಕಂಥದ್ದು. ಇಲ್ಲ ಅಂದಿದ್ರೆ ಅವ್ರು ಏನಕ್ಕೆ ಇಷ್ಟು ಆತುರವಾಗಿ ಕರೆಸ್ತಾರೆ? ಅಕಸ್ಮಾತ್ ನೀವು ಬ್ಲೇಮ್ ಮಾಡಬೇಕು ಅಂದರೆ ಇನ್ವೆಸ್ಟಿಗೇಷನ್ ಓರಲ್ ಆರೋಪ ಅಲ್ವಾ? ಅದಾದ್ಮೇಲೆ ಓರಲ್ ಆರೋಪ ಅಲ್ವಾ? ಇದು ಒಳ್ಳೆ ಚೆನ್ನಾಗೈತೆ. ನೀವು DCM ಮೇಲೆ ಆರೋಪ ಕೆಲಸ ಮಾಡ್ತಾ ಮಾಡಿಪ್ಪ, ಇದ್ದಾರೆ. ನಾವು ಖಂಡಿತವಾಗ್ಲೂ ಈ ತೇಜಸ್ವಿನಿ ರಮೇಶ್ ಗೌಡ್ರು ಬರೋದಾದ್ರೆ ನೀವೇ ಹೇಳಿದ್ದು. ಖಂಡಿತವಾಗ್ಲೂ ನಾವು ಎದ್ದು ಹೋಗ್ತೀವಪ್ಪ. ಇವ್ರನ್ನೇ ಮಾತಾಡ್ಸ್ಕೊಳ್ಳಿ. ಏನ್ರಿ ಇವರು? ನೀವು ಮಾತಾಡ್ಬೇಕಾದ್ರೆ ನೀವು ಬಾಯಿಗೆ ಬಂದಾಗೆಲ್ಲ ಮಾತಾಡ್ತೀರಾ, ನಾವು ಸುಮ್ನೆ ಇರಲ್ವಾ? ಯಾರ ಬಗ್ಗೆ ಏನ್ ಮಾತಾಡ್ತೀರಾ? ಇದೇ ಸಿದ್ದರಾಮಯ್ಯನ ಬಗ್ಗೆ ಏನ್ ಮಾತಾಡಿದ್ರ ನೀವು? ನಾನು ಎಲ್ಲ ಬಾಯ್ ಬಿಟ್ಟ ಇಲ್ಲ. ಇದೇ ಯಡಿಯೂರಪ್ಪನ ಬಗ್ಗೆ ಏನ್ ಮಾತಾಡಿದ್ರ? ಬಾಯ್ ಬಿಟ್ಟ ಇಲ್ಲ ನಾನು. ಏನ್ರಿ ಮಾತಾಡ್ತೀರಾ? ನನ್ನ ಮನೆಗೆ ಬಾಯಿ ಬಿಟ್ಟು ಅದೇನ್ರಿ ಒಳ್ಳೆ ಏನ್ರಿ ಯಾಕೆ ಪಕ್ಷದಲ್ಲಿ ಮಾತಾಡೋದು? ಇದೇ ಸಿದ್ದರಾಮಯ್ಯನಿಗೆ ನಿಯಂತ್ರಣ ಮಾಡ್ಕೊಳಕ್ ಹೇಳಿ. ನಿಯಂತ್ರಣ ನೀವು ಮಾಡ್ಕೊಳ್ಳಿ. ನಿಯಂತ್ರಣ ನೀವು ಮಾಡ್ಕೊಳ್ಳಿ. ನೀವು ಒಂದ್ ನಿಮಿಷ ನಿಯಂತ್ರಣ ಪ್ರಮುಖ ನಮಗೆ ಮಾಡ್ಕೊತೀರಾ? ಇದರಿಂದ ಜಸ್ಟಿಸ್ ಬರುತ್ತೆ ಅಂತ ಅಂದ್ಬಿಟ್ಟು ಖಂಡಿತವಾಗ್ಲೂ ಅಪೇಕ್ಷೆ ಇಲ್ಲ. ಯಾಕೆ ಅಂತಂದ್ರೆ ನೀವೇ ಹೇಳಿದ್ರಿ, ಒಬ್ಬ ಸಿಟ್ಟಿಂಗ್ ಜಡ್ಜ್ ಮಾಡಿದರೆ ಅವರು ಮುಖ್ಯಮಂತ್ರಿಗಳನ್ನು ಮತ್ತು ಗೃಹ ಸಚಿವರನ್ನ ಕರೆಸ್ಕೊಬೋದು. ಆದರೆ ಒಬ್ಬ ರಿಟೈರ್ಡ್ ಜಡ್ಜ್ ಮಾಡಿದ್ರೆ ಕರೆಸ್ಕೊಳ್ಳಿಕ್ಕಾಗಲ್ಲ. ಕರೆಕ್ಟಾಗಿ ಹೇಳಿದ್ರಿ ಪಾಯಿಂಟು. ಅದಾದಮೇಲೆ ಅತ್ಯಂತ ನನಗೆ ತುಂಬ ವಿಷಾದನೀಯ ಏನು ಅಂತಂದರೆ, ಒಬ್ಬ ವಯನಾಡಲ್ಲಿ ಒಬ್ಬ ಸತ್ತೋಗ್ತಾನೆ, ಕರ್ನಾಟಕದ ಆನೆ ಹೋಗಿ ತೊಳೆಯುತ್ತೆ, 25 ಲಕ್ಷ ಕೊಡ್ತೀವಿ. 25 ಲಕ್ಷ ನಮ್ಮ ಕರ್ನಾಟಕದ ಕನ್ನಡಿಗರು ಇವರು 11 ಜನ ಸತ್ತೋಗಿದ್ದಾರೆ. 10 ಲಕ್ಷ ನೇನ್ರಿ? ಅದು ಪಾಪ ಸಣ್ಣ ವಯಸ್ಸು, ಅವ್ರಿಗೆ ಕೆರಿಯರ್ ಇತ್ತು, ತಂದೆ ತಾಯಿಗಳು ಒಂದು ದೊಡ್ಡ ಕನಸು ಕಟ್ಕೊಂಡಿದ್ರು. ಅಲ್ರಿ ಆ ಪ್ಲೇಯರ್ಸ್ಗೆ ನೀವು 50 ಲಕ್ಷ, 1 ಕೋಟಿ, ಒಂದು ಸೈಟ್ ಕೊಡ್ತೀರಾ? ಒಂದು ಅಟ್ಲೀಸ್ಟ್ ಅವ್ರಿಗೆ ಜೀವನಕ್ಕೆ ತಂದೆ ತಾಯಿಗಳಿಗೆ ಇವ್ರ ಬಗ್ಗೆ ಏನೋ ಒಂದು ಆಸೆ ಕಟ್ಕೊಂಡಿರ್ತಾರೆ. ದುಡ್ಡು ಬೇಡ್ರಿ, ದುಡ್ಡು ಬೇಡ, ಒಂದು ಪರ್ಸನಲ್ ಗೊತ್ತಿದೆ ಅವ್ರಿಗೆ ಪಾಲಿಟಿಕ್ಸ್ ಮಾಡ್ಬೇಕು, ಹೆಣದ ಪಾಲಿಟಿಕ್ಸ್ ಏನು ಹೊಲಸ್ ಪಾಲಿಟಿಕ್ಸ್ ಮಾಡಿ ಗೊತ್ತಿಲ್ಲ ಬಿಡಿ. ಹೆಣದ ಪಾಲಿಟಿಕ್ಸ್ ಪಾಲಿಟಿಕ್ಸ್ ಮಾಡೋರು ನೀವು ಕಾಂಗ್ರೆಸ್ ಪಾಲಿಟಿಕ್ಸ್ ಬಿಟ್ಟು ಒಳ್ಳೆ ಪಾಲಿಟಿಕ್ಸ್ ಪಾಲಿಟಿಕ್ಸ್. ಅದಕ್ಕೆ ಅದನ್ನ ನೀವು ಕೇಳಬೇಕು, ನಿಮ್ಮಿಂದ ಕೇಳಬೇಕು. ಈ ಒಂದು ಕಾಲ್ಪುರದಲ್ಲಿ ಆದಂತ ದುರ್ಘಟನೆ, ದುರಂತ, 11 ಜನರ ಸಾವಿದೆ. ಇದು ನಿಜವಾಗ್ಲೂ ಕೂಡ ಇಡೀ ಕರ್ನಾಟಕದ ಜನತೆ ಅಲ್ಲ, ಭಾರತ ದೇಶದ ಎಲ್ಲರೂ ಕೂಡ ಒಂದು ಅನುಕಂಪ ತೋರಿಸ್ತಕ್ಕಂಥ ಈ ಸಂದರ್ಭದಲ್ಲಿ ಅವ್ರಿಗೆ ಇದಕ್ಕೆ ಈಗಾಗಲೇ 25 ಲಕ್ಷ ರೂಪಾಯಿ ಅವರಿಗೆ ಅವರ ಕುಟುಂಬಗಳಿಗೆ ಕೊಡ್ತಾರೆ ಅಂತ ಹೇಳಿದೆ. ನನ್ನ ಅಭಿಪ್ರಾಯದ ಪ್ರಕಾರ ಅವ್ರಿಗೆ ಒಂದು 25 ಲಕ್ಷ ಏನೋ ಕೊಡ್ತಾರೆ ಅಂತ. 25 ಲಕ್ಷ ಕೊಡುವುದರ ಜೊತೆಗೆ ಒಂದು ಸರ್ಕಾರಿ ಹುದ್ದೆಯನ್ನು 11 ಜನರಿಗೆ ಸರ್ಕಾರಿ ಹುದ್ದೆಯನ್ನು ಆಮೇಲೆ ಎಲ್ರಿಗೂ ದುಡ್ಡಿನ ಅವಶ್ಯಕತೆ ಇಲ್ಲ. ಒಬ್ರು ಭೂಮಿಕ್ ಅಂತ ಹಾಸನದ ಹುಡುಗ ಸತ್ತಂತ ಪೇರೆಂಟ್ಸ್ ಮಾತಾಡ್ತಾನೆ, 100 ಕೋಟಿ ಆಸ್ತಿ ಮಾಡಿದೀನಿ, ಏನ್ ಮಾಡ್ಲಿ ಇಟ್ಕೊಂಡು, ಇವ್ರು 10 ಲಕ್ಷ ಅಲ್ಲ ಇನ್ನೊಂದು 50 ಕೋಟಿ ಕೊಟ್ಬಿಡ್ತೀನಿ, ನನ್ನ ಮಗನ್ ತಂದು ಕೊಡಕ್ಕಾಗತ್ತಾ ಅಂತ. ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಬೇಕಿದ್ರೆ ಹೆಚ್ಚಿನದಾಗಿ ಕೊಡ್ಲಿ, ಬೇಡ ಅಂತ ಹೇಳ್ತಾ ಇಲ್ಲ. ಬಟ್ ಯಾರ ತಲೆದಂಡ ಆಗ್ಬೇಕಾಗಿತ್ತು ಅದು ಆಗ್ತಾ ಇಲ್ಲ ಅನ್ನುವಂತ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ನೋಡೋಣ ಇದು ಎಲ್ಲೆಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ. ಧನ್ಯವಾದ 3 ಜನಕ್ಕೂ ಇಷ್ಟು ತನಕ ಜಾಯ್ನ್ ಆಗಿ ಚರ್ಚೆಯನ್ನ ಮಾಡಿದ್ದಕ್ಕೆ.